ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಯತ್ನಾಳ್ ವಿಜೇಂದ್ರ ಬಣದ ಪ್ರತಿಷ್ಠೆಯ ಫೈಟ್ ಮುಂದುವರೆದಿದೆ. ಯತ್ನಾಳ್ ಉಚ್ಚಾಟನೆಗೆ ವಿಜೇಂದ್ರ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಪಕ್ಷದಲ್ಲೇ ಇರಬಾರ್ದವರು ಅಂತ. ಬೆಳ್ಳಂಬೆಳಗ್ಗೆ ಬಿಎಸ್ವೈ ನಿವಾಸಕ್ಕೆ ಮಾಜಿ ಶಾಸಕರ ದಂಡೇ ಆಗಮಿಸಿದೆ. ಎಂಪಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಸಾಕಷ್ಟು ಜನ ಬಂದಿದ್ದಾರೆ. ಬಸವರಾಜ ನಾಯಕ್, ಮಾಡಾಳ್ ವಿರೂಪಾಕ್ಷಪ್ಪ ಜೊತೆಯಾಗಿ ಬಿಎಸ್ವೈ ಭೇಟಿಗೆ ಬಂದಿದ್ದಾರೆ. ಎಂಡಿ ಲಕ್ಷ್ಮೀನಾರಾಯಣ್ ಕೂಡ ಸೇರಿದ್ದಾರೆ. ಇದರಲ್ಲಿ ಡಾಲರ್ಸ್ ಕಾಲೋನಿಯ ಬಿಎಸ್ವೈ ನಿವಾಸಕ್ಕೆ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಮಾಜಿ ಶಾಸಕರ ಜೊತೆಗೆ ಯಡಿಯೂರಪ್ಪ ಬ್ರೇಕ್ಫಾಸ್ಟ್ ಸಭೆ ನಡೆಯುತ್ತೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದ್ದ ಹಾಗೆ ಒಂದಷ್ಟು ಜನ ಮಾಜಿ ಶಾಸಕರೆಲ್ಲ ಒಟ್ಟು ಸೇರಿ ಬಿಎಸ್ವೈ ನಿವಾಸಕ್ಕೆ ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆ ಇರುತ್ತೆ. ನಿನ್ನೆ ದಿನ ಗಮನಿಸಿರಬಹುದು, ವಿಜೇಂದ್ರ ಅವರ ಪರವಾಗಿ ನಡೆಸಿರುವಂತಹ ಅವರ ಬೆಂಬಲಿಗರು ನಡೆಸಿರುವಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಯತ್ನಾಳ್ ಪಕ್ಷದಲ್ಲೇ ಇರಬಾರ್ದು, ಇದರಿಂದ ಏನೂ ಲಾಭ ಇಲ್ಲ, ಪಕ್ಷಕ್ಕೆ ನಷ್ಟ ಆಗುತ್ತೆ, 25 ವರ್ಷದಿಂದ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಹಾಗಾಗಿ ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅನ್ನೋದಾಗಿ ಕಾರ್ಯಕರ್ತರು ಕೂಡ ಆಗ್ರಹಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ವಿಜೇಂದ್ರ ಬಣ ಬಿಎಸ್ವೈ ನಿವಾಸಕ್ಕೆ ಆಗಮಿಸಿದೆ. ವಿರೂಪಾಕ್ಷಪ್ಪ, ಎಂಡಿ ಲಕ್ಷ್ಮೀನಾರಾಯಣ್ ಎಲ್ಲರೂ ಸೇರ್ಕೊಂಡು ಬಿಎಸ್ವೈ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲಿ ಖಂಡಿತವಾಗಿಯೂ ಇಷ್ಟು ದಿನಗಳ ಬೆಳವಣಿಗೆಯ ಬಗ್ಗೆ ಚರ್ಚೆ ಆಗುತ್ತೆ. ಹೈಲೈಟ್ ಅಂದ್ರೆ ಯತ್ನಾಳ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು, ಅವರ ಚಟುವಟಿಕೆಗಳು. ಇದು ಪಕ್ಷಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ, ಕಾರ್ಯಕರ್ತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇದನ್ನ ಖುದ್ದು ಕಾರ್ಯಕರ್ತರೇ ಹೇಳಿರೋದಿದೆ, ಆಕ್ರೋಶವನ್ನ ವ್ಯಕ್ತಪಡಿಸಿರೋದಿದೆ. ಇನ್ನು ರೇಣುಕಾಚಾರ್ಯ ಅಂತೂ ಕಿಡಿಕಾರಿದ್ರು ಯತ್ನಾಳ್ ವಿರುದ್ಧವಾಗಿ. ಇದೀಗ ಎಲ್ಲರೂ ಜೊತೆಯಾಗಿ ಬಂದಿದ್ದಾರೆ ಬಿಎಸ್ವೈ ಮನೆಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್, ಇಲ್ಲಿ ಏನೇನ್ ಚರ್ಚೆಗಳಾಗುತ್ತೆ, ಜೊತೆಗೆ ಇದರ ಪರಿಣಾಮ ಹೇಗಿರುತ್ತೆ, ಇದು ಕುತೂಹಲವನ್ನ ಮೂಡಿಸ್ತಾ ಇದೆ. ಜೊತೆಗೆ ಹೈಕಮಾಂಡ್ಗೆ ಏನ್ ಸಂದೇಶವನ್ನ ರವಾನಿಸಬೇಕು ಈ ಮೂಲಕವಾಗಿ, ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ಗೆ ಏನ್ ತಿಳಿಸೋದಿದೆ, ಇವೆಲ್ಲದರ ಬಗ್ಗೆ ಖಂಡಿತವಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ. ಇನ್ನು ರಾಜ್ಯದಲ್ಲಿ ಬಡ ಬಡಿದಾಟ ಜೋರಾಗ್ತಾ ಇದ್ದಂತೆ ದೆಹಲಿಗೆ ಹಾರಿದ್ದಂತ ವಿಜೇಂದ್ರ ನಿನ್ನೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಹೈಕಮಾಂಡ್ ನಾಯಕರಿಗೆ ಎಲ್ಲವನ್ನ ವಿವರಿಸಿದ್ದೇನೆ ಅಂತ ಹೇಳಿದ್ರು. ಇನ್ನು ನಿನ್ನೆ ಮಾತನಾಡಿದಂತ ರೇಣುಕಾಚಾರ್ಯ, ಯತ್ನಾಳ್ ಉಚ್ಚಾಟನೆಯಾಗುತ್ತೆ, ಕಾದು ನೋಡಿ ಅಂತ ಹೇಳಿದ್ರು. ಇದಕ್ಕೆ ಪಂಚ್ ಕೊಟ್ಟಿರುವಂತ ಯತ್ನಾಳ್ ಹಾದಿ ಬೀದಿಯಲ್ಲಿ ಹೋಗೋರ ಬಗ್ಗೆ ಮಾತನಾಡಲ್ಲ ಎಂದಿದ್ದಾರೆ. ದುರಂತ ಯಾಕೆಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದಿನ ಸರಿ, 2 ದಿನ ಸರಿ, ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಯಾರ ಗಮನಕ್ಕೆ ತರಬೇಕೋ ಅದು ತಂದಿದ್ದೇನೆ. ಇವತ್ತು ವಿಜೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನ ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ. ಜಿಲ್ಲೆ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತ ಮಾಧ್ಯಮದ ವೇಟ್ ಅಂಡ್ ಸಿ, ಕಾದ್ ನೋಡಿ ಉಚ್ಚಾಟನೆ ಮಾಡ್ತಾರೆ. ಕಾದ್ ನೋಡಿ, ವೇಟ್ ಅಂಡ್ ಸಿ ನೋಡೋಣ. ಇವತ್ತು ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು ಅಂತ ಕಾದ್ ನೋಡೋಂಥ ತಂತ್ರಕ್ಕೆ ಬಂದಿದ್ದಾರೆ. ಅದು ಬಹಳ ದಿವಸ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಎದುರಿಸಿದೆ. ಖಂಡಿತ ಹೈಕಮಾಂಡ್ ವೀಕ್ ಇಲ್ಲ, ಹೈಕಮಾಂಡ್ ಬಲಿಷ್ಠವಾಗಿದೆ. ಕಾಲ ಬಂದಾಗ ಅದರ ಬಗ್ಗೆ ಕ್ರಮ ಜರುಗಿಸ್ತಾರೆ. ಕಾಲ ತಸ್ಮೈನ ವಕಫ್ ಹೋರಾಟಕ್ಕೆ ನಾವು ಬಂದೀವಿ. ನಾವು ಏನೂ ಡೈವರ್ಟ್ ಆಗೋದಿಲ್ಲ. ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಕತ್ತಾರ. ನಮ್ಮ ಗುರಿ ವಕಫ್ ಹೋರಾಟ ಅಷ್ಟೇ. ನಾವು ಪಕ್ಷದ ವಿರುದ್ಧ ಮಾತಾಡೋದಿಲ್ಲ, ಯಾವ ಹಾದಿ ಬೀದಿಗೆ ಹೋಗೋರ ಬಗ್ಗೆನೂ ಮಾತಾಡೋದಿಲ್ಲ. ಅವ್ರಿಗೆ ಅವ್ರ ಅಪ್ಪಿದ್ದಾಗ 8,000 ಕೋಟಿ ರೂಪಾಯಿನೇ ಅದಾವು ಮಾಡ್ತಾರ. ನಾವೇನು ಮಾಡೋಣ್ರಿ? ನಾನೇನು ಮಾಡಲ್ಲ, ಬಡವನೆಯ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಅನಿಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಒಂದು ಕಡೆಯಲ್ಲಿ ವಿಜೇಂದ್ರ ನೋಡಿದ್ರೆ ಹೈಕಮಾಂಡ್ ಕದ ತಟ್ಟಿದ್ರು, ಇಲ್ಲಿ ಉಳಿದಂತ ಮಾಜಿ ಶಾಸಕರ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಕಾರ್ಯಕರ್ತರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಇದರ ನಡುವೆ ಬಿಎಸ್ವೈ ಮನೆಯಲ್ಲಿ ಆಗ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್, ಇವೆಲ್ಲವಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಸಿಗಬಹುದಾ?
ಖಂಡಿತವಾಗ್ಲೂ ಚೈತ್ರ ಅಂದ್ರೆ ಈಗ ಬಿಜೆಪಿಯ ಒಂದು ಬಣದಿಂದ ಈಗ ವಕ್ ವಿವಾದವಾಗಿ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ಕೂಡ ಆರಂಭ ಮಾಡಿದೆ. ಮತ್ತೊಂದು ಕಡೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರು ಆಪ್ತ ಬಣದಿಂದ ಒಂದು ರೀತಿ ಶಕ್ತಿ ಪ್ರದರ್ಶನ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಈಗ ಒಂದು ರೇಣುಕಾಚಾರ್ಯ ಮತ್ತೆ ಕಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತೆ BC ಪಾಟೀಲ್ನ ಸಮ್ಮುಖದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರ ಒಂದು ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸ ಕೂಡ ನಡೀತು. ಇದೀಗ ಮಾಜಿ CM ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೀತಾ ಇದೆ. ಮಾಜಿ ಶಾಸಕರ ನಿಯೋಗ ಕೂಡ ಇಲ್ಲಿ ಆಗಮಿಸಿರುವಂತದ್ದು. ಅಂದ್ರೆ ಈಗ ಕಳೆದ 2-3 ದಿನಗಳಲ್ಲಿ ಪ್ರವಾಸ ಮಾಡಿದ್ರು. ಆ ಪ್ರವಾಸದಲ್ಲಿ ಬಂದಂತಹ ಒಂದು ಸಂದೇಶ ಏನು ಮತ್ತೆ ಫಲಿತಾಂಶ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕ್ರೋಢೀಕರಿಸುವಂತ ಕೆಲಸ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈಗ ಬಿಜೆಪಿ ಮಾಜಿ ಶಾಸಕರ ನಿಯೋಗ ಏನಿದೆ CM ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಯತ್ನಾಳ್ ಈಗ ಪಕ್ಷಕ್ಕೆ ವಿರುದ್ಧವಾಗಿ ಮತ್ತೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವನ ಬದಲಾವಣೆ ಮಾಡಬೇಕು ಅನ್ನೋ ಪಟ್ಟನ್ನು ಕೂಡ ಹಿಡಿದಿದ್ರು. ಇದೇ ಬೆನ್ನಲ್ಲೇ ಈಗ BY ವಿಜೇಂದ್ರ ಕೂಡ ಹೈಕಮಾಂಡ್ ನಾಯಕರ ಬಳಿ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈಗ ಆಗ್ತಿರುವಂತಹ ರಾಜಕೀಯದಲ್ಲಿ ಬಿಜೆಪಿಯ ಪಾಳದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಮನವರಿಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ಟೇಬಲ್ ಆಗಿದ್ದೀವಿ ನಾವು ಎಲ್ಲ ರೀತಿ ಅಂತ ಅಂದ್ರೆ ಈಗ ಆಡಳಿತ ಪಕ್ಷದ ವಿರುದ್ಧ ಸಾಕಷ್ಟು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋ ತಿಳುವಳಿಕೆ ಮಾಡುವಂತ ಪ್ರಯತ್ನ ಕೂಡ ಹೈಕಮಾಂಡ್ಗೆ BY ವಿಜೇಂದ್ರ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ ಈಗ ಯತ್ನಾಳ್ ಅವರು ಕೂಡ ಸಾಕಷ್ಟು ತಲೆನೋವು ಆಗಿರುವಂತದ್ದು ಅವರ ಹೇಳಿಕೆಗಳಾಗಿರ್ಬೋದು ಮತ್ತೆ ಈಗ ರೇಣುಕಾಚಾರ್ಯ ಕೂಡ ಆಗಿರ್ಬೋದು. ಈಗ ರೇಣುಕಾಚಾರ್ಯ ಕೂಡ ಗಮನಿಸಿ ನಿನ್ನೆ ಕೂಡ ಹೋದಂತಹ ಸಂದರ್ಭದಲ್ಲಿ ಯತ್ನಾಳನ್ನ ಉಚ್ಚಾಟನೆ ಮಾಡಿದ್ರಿಂದ ಪಕ್ಷಕ್ಕೆ ನಷ್ಟ ಆಗ್ತಾ ಹೋಗುತ್ತೆ, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಿರೋ ಒಂದು ಮಾತನ್ನು ಕೂಡ ಕಾರ್ಯಕರ್ತರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಈ ಎಲ್ಲಾ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ಈಗ BY ವಿಜೇಂದ್ರ ಅವರ ಬಳಿ ಮತ್ತೆ ಈಗ ಯಡಿಯೂರಪ್ಪ ಅವರ ಬಳಿ ಮಾಜಿ ಶಾಸಕರ ನಿಯೋಗ ಒಂದು ಮನವರಿಕೆಯನ್ನು ಕೂಡ ಮಾಡುತ್ತೆ. ಯತ್ನಾಳನ್ನ ಕೂಡನೆ ಉಚ್ಚಾಟನೆ ಮಾಡಿ ಈಗ ಪಕ್ಷದ ಹಿರಿಯರು ಇದ್ದೀರಿ ವರಿಷ್ಠರಿದ್ದಾರೆ ಈಗ ಹೈಕಮಾಂಡ್ ಗಮನಕ್ಕೆ ತನ್ನಿರೋ ಒಂದು ಒತ್ತಡವನ್ನು ಕೂಡ ಹಾಕ್ತಾರೆ. ಸೊ ಹೈಕಮಾಂಡ್ ಈ ಒತ್ತಡಕ್ಕೆ ಯಾವ ರೀತಿ ಬೆಲೆ ಕೊಡುತ್ತೆ ಮತ್ತೆ ಈಗ ಹೈಕಮಾಂಡ್ ಹಿಂದಿಗಿಂತಲೂ ಕೂಡ ಈಗ ಸ್ಟ್ರಾಂಗ್ ಇದೆ. ಈ ಒಂದು ಅಭಿಪ್ರಾಯವನ್ನ ಎಷ್ಟರ ಮಟ್ಟಿಗೆ ಇದನ್ನ ತಲೆ ಕೆಡಿಸ್ಕೊಂಡು ಈಗ ರಾಜ್ಯದ ಬಿಜೆಪಿ ಪಡೆದಿರುವಂತಹ ಅಸಮಾಧಾನವನ್ನು ಯಾವ ರೀತಿ ಉಪಶಮನ ಮಾಡುತ್ತೆ ಅನ್ನೋದನ್ನ ಸಾಕಷ್ಟು ಕುತೂಹಲ ಕೆರಳಿಸುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ.